ಬೆಂಗಳೂರಿನ ಧರ್ಮರಾಯಸ್ವಾಮಿ ದೇಗುಲದಲ್ಲಿ ಕಳವು ಆರೋಪ ಕೇಳಿ ಬಂದಿದೆ. ಮುಜರಾಯಿ ಇಲಾಖೆಯ ಇಒ ನಾಗರಾಜು ವಿರುದ್ಧ ಕಳವು ಆರೋಪ ಕೇಳಿ ಬಂದಿದೆ. ಸತೀಶ್ ಕರಗ ಸಮಿತಿಯ ನಿಕಟಪೂರ್ವ ಅಧ್ಯಕ್ಷ ಗಂಭೀರ ಆರೋಪ ಮಾಡಿದ್ದಾರೆ. ಮುಜರಾಯಿ ಇಲಾಖೆ ಅಧಿಕಾರಿ ದ್ರೌಪದಮ್ಮನ ನಕ್ಲೆಸ್ ಕದ್ದಿದ್ದಾರೆ. ಗೊತ್ತಾದ ಮೇಲೆ ಅದನ್ನು ತಂದು ವಾಪಸ್ ಹುಂಡಿಗೆ ಹಾಕಿದ್ದಾರೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಬೆಂಗಳೂರಿನ ಧರ್ಮರಾಯಸ್ವಾಮಿ ದೇಗುಲದಲ್ಲಿ ಕಳವು ಆರೋಪ ಕೇಳಿ ಬಂದಿದೆ. ಮುಜರಾಯಿ ಇಲಾಖೆ ಇಒ ನಾಗರಾಜ್ ಕದ್ದಿದ್ದಾರೆ ಅಂತ ಕರಗ ಸಮಿತಿಯ ನಿಕಟಪೂರ್ವ ಅಧ್ಯಕ್ಷ ಸತೀಶ್ ಗಂಭೀರ ಆರೋಪ ಮಾಡಿದ್ದಾರೆ. ಮುಜರಾಯಿ ಇಲಾಖೆ ಅಧಿಕಾರಿ ದ್ರೌಪದಮ್ಮನ ನಕ್ಲೆಸ್ ಕದ್ದಿದ್ದಾರೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ನಾಗರಾಜ್ ಅವರು. ಹುಂಡಿ ಓಪನ್ ಮಾಡಿದಾಗ 5,37,000 ರೂಪಾಯಿ ಹಣ ಮತ್ತು 120 ಗ್ರಾಮ್ ನಕ್ಲೆಸ್ ಇತ್ತು. ಆದರೆ 3 ದಿನಗಳ ನಂತರ ಹುಂಡಿಯಲ್ಲಿ ಕೇವಲ 68 ಗ್ರಾಮ್ ಮಾತ್ರ ಹಾಕಿದ್ದಾರೆ. ಮುಜರಾಯಿ ಇಲಾಖೆಯಲ್ಲಿ ಭಾರಿ ಅವ್ಯವಹಾರ ನಡೀತಾ ಇದೆ. ಇದರಲ್ಲಿ 5 ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ತಹಶೀಲ್ದಾರ್ ಅರವಿಂದ್ ಬಾಬು, ಎಡಿಸಿ ಜಗದೀಶ್, ಇಒ ನಾಗರಾಜ್, ಎಸಿ ಪುರುಷೋತ್ತಮ್ ಈ ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ ಅಂತ ಸತೀಶ್ ಗಂಭೀರ ಆರೋಪ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಮುಜರಾಯಿ ಇಲಾಖೆ ಆಯುಕ್ತರು ಇಒ ನಾಗರಾಜ್ ಅವರನ್ನು ಅಮಾನತು ಮಾಡಿದ್ದಾರೆ. ತನಿಖೆ ಪೂರ್ಣಗೊಳ್ಳುವವರೆಗೂ ನಾಗರಾಜ್ ಅವರು ಅಮಾನತಲ್ಲಿರ್ತಾರೆ. ಬೆಂಗಳೂರಿನ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಏನು ಅಧಿಕಾರಿಗಳು ಚಿನ್ನವನ್ನ ಕಳ್ಳತನ ಮಾಡಿದ್ದಾರೆ ಒಂದು ಆರೋಪವನ್ನ ಕೇಳಿ ಬರ್ತಾ ಇದೆ. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಖುದ್ದು ಏನು ಆ ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ನಿಕಟಪೂರ್ವ ಅಧ್ಯಕ್ಷರಾದ ಸತೀಶ್ ಅವರು ಇದ್ದಾರೆ. ಅವರನ್ನ ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ. ಸರ್, ಇದು ಏನು ಆರೋಪ ಮಾಡ್ತಾ ಇದ್ದೀರಿ? ಚಿನ್ನವನ್ನ ಅಧಿಕಾರಿಗಳೇ ಮನೆಗೆ ತಗೊಂಡು ಹೋಗಿಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೀರಿ. ಏನು ಸರ್ ಆರೋಪ ಇದು? ಸರ್, ದೇವಸ್ಥಾನದಿಂದ ಯಾವುದೇ ಒಂದು ಒಡವೆ ಹೊರಗಡೆ ತೊಗೊಂಡೋಗ ಅವರಾಗಲಿ ನಾವಾಗಲಿ ಯಾರೂ ತೊಗೊಂಡೋಗಂಗಿಲ್ಲ, ಇನ್ಕ್ಲೂಡಿಂಗ್ ಪೂಜಾರಿನೂ ತೊಗೊಂಡೋಗಂಗಿಲ್ಲ. ಇವ್ರು ಏನು ಮಾಡ್ತಾರೆ, ಏಕಾಏಕಿ ಒಂದು ಒಡವೆನ ಒಂದು ನೆಕ್ಲೆಸ್ನ ತೊಗೊಂಡೋಗ್ತಾರೆ. ನನಗೆ ಮೆಸೇಜ್ ಕೊಡೋದು ಅಧಿಕಾರಿಗಳಲ್ಲಿ ಒಬ್ಬರೇ ಈ ಥರ ಮಾಹಿತಿ ಕೊಡ್ತಾರೆ. ನಾನು ಬಂದು ಅವ್ರನ್ನ ಕೇಳ್ತೀನಿ. ಅವ್ರು ಕೇಳಿದಾಗ ಒಂದು ಮಾತು ಹೇಳ್ತಾರೆ, ನೀವು ಯಾರು ಕೇಳೋಕ್ಕೆ? ಯಾಕಂದರೆ ನಮ್ಮ ಗಮನಕ್ಕೆ ತಂದುಬಿಟ್ಟು ಅವ್ರು ಮಾಡಬೇಕು. ಅವ್ರು ನೀವು ಯಾರು ಕೇಳೋಕ್ಕೆ ನಮ್ಗೆ ಗೊತ್ತು ಅಂತಾರೆ. ಅದಕ್ಕೆ ನಾನು ಏನು ಮಾಡ್ತೀನಿ, DC ಅವ್ರಿಗೆ ADCಗೆಲ್ಲ ಕಂಪ್ಲೇಂಟ್ ಮಾಡಿ ಅದನ್ನು ಇದಕ್ಕೆ ಹಾಕೊಳ್ತೀನಿ, ಏನೋ RTI ಮುಖಾಂತರ ಹಾಕೊಳ್ತೀನಿ. ಈ ರೀತಿ ದೇವಸ್ಥಾನದಲ್ಲಿ ಘಟನೆ ಆಗಿದೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಸರ್? ನನಗೆ ಮುಜರಾಯಲ್ಲೇ ಒಂದು ಅಧಿಕಾರಿ ಫೋನ್ ಮಾಡ್ತಾರೆ, ಈ ಥರ ಮಾಡ್ತಾ ಇದ್ದಾರೆ, ಒಂದು ನೆಕ್ಲೆಸ್ನ ಜೋಬಲ್ಲಿ ಇಟ್ಕೊಂಡಿದ್ದಾರೆ ಅಂತ ನನಗೆ ಮುಜರಾಯಿಂದನೇ ಒಂದು ಅಧಿಕಾರಿ ಹೇಳ್ತಾರೆ. ಆದರೆ ನಮ್ಮ ಹೆಸರು ಎಲ್ಲೂ ಹೇಳ್ಬೇಡಿ ಅಂತ. ಅದನ್ನು ನಾನು ಅವ್ರ ಮಾತು ಕೇಳ್ಕೊಂಡು ಸುಮ್ಮನೆ ಆಗಲ್ಲ. ಅದು ಸತ್ಯನ ಅಂತ ಹೇಳಿ ದೇವಸ್ಥಾನ ಹತ್ರ ಬರ್ತೀನಿ. ನಮ್ಮ ಇಷ್ಟ ನಿಮ್ಗೇನು ಹೋಗಿ ಹಂಗೆ ಅಂತ ಹೇಳ್ತಾರೆ. ಅವಾಗ ನಾನು ಏನು ಮಾಡ್ತೀನಿ, RTI ಸಮೇತ ಅವರು ಯಾವುದೇ ಒಂದು ಇದು ಮಾಡಬೇಕಂದ್ರೆ ಒಂದು ವಿಡಿಯೋ ಮಾಡಬೇಕಾಗಿರುತ್ತೆ. ಅದಕ್ಕೆ RTI ಹಾಕಿದ್ದಕ್ಕೆ ಈಗ ನಿನ್ನೆ ಬಂದಿದೆ, ಅವರು ತೊಗೊಂಡೋಗಿರೋದು ನಿಜ ಅಂತ. ಸರ್, ಇಲ್ಲಿ ಒಂದು ಚಿನ್ನ ಅಂತ ಇದ್ಮೇಲೆ ಎಲ್ಲ ದೇವಸ್ಥಾನದಲ್ಲೇ ಇಡಬೇಕಾಗುತ್ತೆ ಸರ್. ಮನೆಗೆ ಯಾಕೆ ತೊಗೊಂಡು ಹೋದ್ರು ಸರ್ ಅವರು? ಅಲ್ವಾ ಸರ್, ಇವಾಗ ನಿಮ್ಗೇನು ಕ್ವಶನ್ ಬರ್ತಾ ಇದೆ, ನನಗೂ ಅದೇ ಬರ್ತಾ ಇರೋದು. ಇಲ್ಲಿ KG ಗಟ್ಟಲೆ ಚಿನ್ನ ದೇವಸ್ಥಾನದಲ್ಲಿದೆ, ಇದೊಂದಕ್ಕೆ ಉಂಡಿ ಇರಲಿಲ್ವಂತೆ, ಇದೊಂದಕ್ಕೆ ಸೇಫ್ಟಿ ಇಲ್ಲ ಅಂತ ಅವರು ರೀಸನ್ ಕೊಟ್ಟಿದ್ದಾರಂತೆ. ಇದೊಂದು ನೆಕ್ಲೆಸ್ಗೆ ಸೇಫ್ಟಿ ಇಲ್ಲ, ಮಿಕ್ಕಿದಕ್ಕೆಲ್ಲ ಸೇಫ್ಟಿ ಇದೆಯಾ? ಮತ್ತೆ ಅದೆಲ್ಲ ಟೈಮಿಂಗ್ಸ್ ಉಂಡಿ ಅಂದರೆ ಆ ವಿಡಿಯೋದಲ್ಲಿ ಇದೆ ನೋಡಿ, ಟೈಮ್ ಪ್ರಕಾರ ಅದನ್ನು ತಿರ್ಸಿಡ್ತಾರೆ. ಅದನ್ನು ಯಾರು ಕಳ್ತನ ಮಾಡೋಕ್ಕಾಗಲ್ಲ. ಎಲ್ಲ ಒಡವೆ ಅದರಲ್ಲಿ ಇದೆ, ಇದಕ್ಕೊಂದಕ್ಕೆ ಮಾತ್ರ ಸೇಫ್ಟಿ ಇಲ್ಲ ಅಂತ ಉಡಾಪೆ ಉತ್ತರ ಕೊಟ್ಟಿದ್ದಾರೆ. ಸರ್, ಇದು ಯಾವ ತಿಂಗಳಲ್ಲಿ ನಡೀತು ಮತ್ತು ಎಷ್ಟಿತ್ತು ಮತ್ತು ಯಾವಾಗ ಅವರು ದೇವಸ್ಥಾನಕ್ಕೆ ತಂದಿಟ್ರು ಸರ್? ಸರ್, ಇದು 6ನೇ ತಾರೀಕು ಆಗುತ್ತೆ, ಅಕ್ಟೋಬರಲ್ಲಿ 6ನೇ ತಾರೀಕು ಆಗುತ್ತೆ. ಅದಾಗಿ ನಾವು ಇದೆಲ್ಲ ಕಂಪ್ಲೇಂಟ್ ಮಾಡಿ 3 ದಿವಸ ಆದಮೇಲೆ ಈ ಒಡವೆನ ತೊಗೊಂಬಂದು ಇಡ್ತಾರೆ. ಈ ಒಡವೆನ ತೊಗೊಂಬಂದು ಇಟ್ಬಿಟ್ಟು ಒಂದು ವಿಡಿಯೋ ಮಾಡ್ಕೊಳ್ತಾರೆ. ಆ ವಿಡಿಯೋ ಮಾಡಿ ಅವ್ರು ಸುಮ್ಮನೆ ಆಗ್ಬಿಟ್ಟಿರ್ತಾರೆ. ನಾವು RTI ಹಾಕಿ ಕೇಳಿದಾಗ ಅವ್ರು ನಮಗೆ ಕೊಡಲ್ಲ. ಈಗ 2 ತಿಂಗಳು ಬಿಟ್ಟು ನೆನ್ನೆ ಕೊಟ್ಟಿದ್ದಾರೆ ಅದನ್ನು.
ಅಂದರೆ ತೊಗೊಂಡೋಗಿರೋದು ನಿಜ ಅಂತ. ಎಷ್ಟಿತ್ತು ಸರ್ ಚಿನ್ನ ಅದು? ಸರ್ ನನಗೆ ಬಂದಿರೋ ಮಾಹಿತಿ ಅವತ್ತು 22 ಗ್ರಾಮ್ ಇತ್ತು ಅಂತ, ಅದೇ ಇವ್ರು ತೊಗೊಂಬಂದಿಟ್ಟಿರೋದು 68 ಗ್ರಾಮ್. ಸರ್ ಈ ರೀತಿ ಆಗಿರೋ ಘಟನೆ ಬೆಳಕಿಗೆ ಬಂದಿದೆ. ಇದಕ್ಕೂ ಮುಂಚೆ ಏನಾದರೂ ಆಗಿತ್ತಾ ಸರ್ ಇಂತಹ ಘಟನೆಗಳು? ಇಲ್ಲ ಸರ್, ಇದು ತುಂಬ ಅನ್ಯಾಯ ಇವಾಗ ಆಗಿರೋದಂತೂ. ಆದರೂ ಅದನ್ನು ಸಮರ್ಥನೆ ಮಾಡ್ಕೊಳ್ತಾರಲ್ಲ, ಅದು ಅವ್ರಿಗೆ ನಾಚಿಕೆ ಆಗಬೇಕು. ಸಿಕ್ಕಾಕೊಂಡು ಸಮರ್ಥನೆ ಮಾಡ್ಕೊಳ್ತಾರಲ್ಲ, ಹೌದು ನಾನು ತಗೊಂಡೋಗಿದ್ದೆ, ಉಂಡಿ ಇರಲಿಲ್ಲ, ಬ್ಯಾಂಕ್ ಹತ್ರ ಹೋಗಿದ್ದೆ ಅಂತಾರಲ್ಲ, ಅದು ಅವ್ರಿಗೆ ನಾಚಿಕೆ ಆಗಬೇಕು. ಇವಾಗನ ಸರ್ಕಾರ ಇಂಥ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು, ಇಷ್ಟೇ ನಾವು ಕೇಳೋದು. ಸರ್ ದೇವಸ್ಥಾನದಲ್ಲಿ ಆಗಿರುವ ಇಂತಹ ಒಂದು ಚಿನ್ನ ಕಳ್ಳತನ ಪ್ರಕರಣ ಏನಿದೆ ಸರ್, ಇದು ಏನು ಸಂಬಂಧಪಟ್ಟ ಸಚಿವರಿಗೆ ಏನಾರ ಮನವಿ ಮಾಡೋದು, ಪತ್ರ ಬರೆಯೋದು ಏನಾದರೂ ಮಾಡಿದ್ದೀರಾ ಸರ್? ಸರ್ ಎಲ್ಲ ನೋಡಿ, ಅಲ್ಲಿ ಹೋದ್ರೆ ಏನು ಮಾಡ್ತಾರೆ ಅಂದರೆ, ನೀವು ಅದಕ್ಕಂತ ಅಧಿಕಾರಿಗಳಿದ್ದಾರೆ ಅಲ್ಲಿ ಹೋಗಿ ಅಂತಾರೆ. ಇವರು ಅಧಿಕಾರಿಗಳೆಲ್ಲ ಪ್ಯಾಕೇಜು, ಎಲ್ಲಿ ಸರ್ ನ್ಯಾಯ ಸಿಗುತ್ತೆ? ನಮಗೆ ಮಾಧ್ಯಮದವರೇ ನ್ಯಾಯ ಕೊಡಿಸ್ಬೇಕು. ಮತ್ತು ಇನ್ನೊಂದು ದುಡ್ಡು ಕಾಸು ನಾವು ಯಾರಿಗೂ ದುಡ್ಡು ಕೊಟ್ಟಿಲ್ಲ, ಅದರಲ್ಲೂ 40 ಲಕ್ಷ ತಿಂದಿದ್ದಾರೆ. ಅದನ್ನು ನಾನು ಇವಾಗ ಕೋರ್ಟ್ಗೆ ಹಾಕ್ಕೊಂಡಿದ್ದೀನಿ, ಹೈಕೋರ್ಟ್ಗೆ ಹಾಕ್ಕೊಂಡಿದ್ದೀನಿ. ಎಸ್, ಇದಾಗಿತ್ತು ಸತೀಶ್ ಅವರ ಮಾತು. ಏನು ಸರ್ಕಾರದಿಂದ 1.5 ಕೋಟಿಯನ್ನು ಕೊಡ್ತಾರೆ, ಆದರೆ ಕೇವಲ 40 ಲಕ್ಷ ರೂಪಾಯಿದಲ್ಲೇ ಏನು ಕರ್ಗವನ್ನು ಮಾಡ್ತಾರೆ. ಜೊತೆಗೆ ಯಾವುದೇ ಒಂದು ವ್ಯಕ್ತಿ ಒಂದು ದೇವಸ್ಥಾನಕ್ಕೆ ಡೆಕೋರೇಷನ್ ಆಗಿರಲಿ, ಹೂವಿನ ಒಂದು ವ್ಯವಸ್ಥೆಯನ್ನು ಮಾಡಿದಾಗ ಅವರಿಗೆ ಕೂಡ 20% ಕಮಿಷನ್ ಕೊಡುವ ಅಧಿಕಾರಿಗಳಿಗೆ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ನಾನು ಸಂಗಮೇಶ್ ಮಿತ್ರ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.